ಹೇಳೋದು ಏನಂದರೆ ನಮ್ಮ ಮನೆಯವರು ಹಾರ್ಟ್ ಪೇಷಂಟು. ಇದಕ್ಕೆ ಹಾಕಬೇಕಾದ್ರೆ ದುಡ್ಡು ನಾನು ಸಾಲ ಮಾಡಿ ಬಡ್ಡಿ ಮಾಡಿನೇ ಹಾಕಿದ್ದು. ಇದಕ್ಕೆ ದುಡ್ಡು ಬರೀ 50,000 ಕಟ್ಟಿರ್ಬೋದು, ನಾನು ಬಡ್ಡಿಗೆ ತಂದೆ ಕಟ್ಟಿದ್ದು. ನಮಗೊಂದು ಬೆಂಗಳೂರಲ್ಲಿ ಮನೆ ಆಗಲಿ ಅಂತ. ಆದ ಕಾರಣ ನಾನೇನು ಹೇಳ್ತೀನಿ, ನಂತರನೇ ಎಲ್ಲರೂ ಅವ್ರುಗಳ ತಾಳಿ ಇಟ್ಟು ಮತ್ತು ಸಾಲ ಮಾಡಿನೇ ಇಲ್ಲಿಗೆ ನಾವು ಬಡವ್ರು ತಂದು ದುಡ್ಡು ಕಟ್ಟಿರೋದು. ನಾವೇನು ಹೇಳೋದಂದರೆ 4-5 ವರ್ಷದಿಂದ ಬರೀ ಮನೆ ಕೊಡ್ತೀವಿ, ಬನ್ನಿ ಈ ಡೇಟಿಗೆ ಇಲ್ಲಿಗೆ ಬನ್ನಿ, ಆ ಡೇಟಿಗೆ ಅಲ್ಲಿಗೆ ಬನ್ನಿ ಅಂತ ಕರೆಸಿದ್ದಾರೆ. ಇದು ನಾವು ಆಫೀಸ್ಗೆ ಹೋಗ್ತೀವಿ, ಅಲ್ಲಿಗೋದ್ರೂ ಅಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಸರಿ, ಇವತ್ತೆಲ್ಲೋ ಇಲ್ಲಿಗೆ ಕರೆದಿದ್ದಾರಲ್ಲ, ಲೋನ್ ಮೇಳ ಮಾಡ್ತಿದ್ದಾರಲ್ಲ, ಇಲ್ಲಿಗೆ ಮನೆ ಇವಾಗಾದರೂ ನಮ್ಮ ಮನೆ ಸಿಗುತ್ತೆ ಅನ್ನೋ ಆಸೆಗೆ ನಾವು ಇಲ್ಲಿಗೆ ಬಂದು, ನಾವು ಡೈಲಿ ಕೂಲಿ ಕೆಲಸ ಮಾಡೋರು. ಆದ ಕಾರಣ ಇಲ್ಲಿಗೆ ಬಂದರೆ ಏನಾಗುತ್ತಂದರೆ ಬಡ್ಡಿ ಬಂದು 13%, 14% ಅಂತಾರೆ. ನಾವು ಬಡ್ಡಿ ಕಟ್ಟಿ ತಿರ್ಗಾ ಮನೆ ಬಾಡಿಗೆ ಕಟ್ಕೊಂಡು ಅವರು ಡಿಸೆಂಬರ್ಗೆ ಮನೆ ಕೊಡೋವರೆಗೂ ನಾವು ಕಾಯ್ಕೊಂಡು ಎರಡೆರಡು ಕಡೆ ನಾವು ಯಾವ ಥರ ಮೇಂಟೈನ್ ಮಾಡಬೇಕು? ನಮ್ಮ ಕೈಯಲ್ಲಿ ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಯಿತಾ? ನಾವು ಬಡವರು, ನಾವು ಬೆಳಗ್ಗೆ ಎದ್ದು ಗಾರ್ಮೆಂಟ್ಸ್ಗೆ ಹೋದ್ರೇ ನಮ್ಮ ಜೀವನ ನಡೀತಾ ಇರೋದು. ಆದ ಕಾರಣ ನಮ್ಗಳಿಗೆ ಮನೆ ಬೇಕು. ನಾವು ಮನೆ ಬೇಡ ಅಂತ ನಾವು ಹೇಳ್ತಿಲ್ಲ, ನಮಗೆ 100% ಮನೆ ಬೇಕು. ಆದರೆ ನಾವು ಬಡ್ಡಿ ಕಟ್ಟಕ್ಕೆ ರೆಡಿ ಇಲ್ಲ. ನಮಗೆ ಮನೆ ಬೀಗ ಕೊಡಿ, ಆ ದಿನದಿಂದ ನಾವು ಬಾಡಿಗೆ ಕಟ್ಟೋ ಥರ ನಾವು ಲೋನ್ಗಳು ಕಟ್ತೀವಿ. ಆದರೆ ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಯಾರು ಇದಕ್ಕೆ ಈ ಗೃಹ ಸಚಿವರು ಯಾರಿದ್ದಾರೆ ಇದ್ರ ಕಡೆ ಗಮನ ಕೊಟ್ಟು ಇಲ್ಲಿ ಏನಾಗಿದೆ ಅಂತ ಬಂದು ಇದ್ರ ಬಗ್ಗೆ ಸ್ವಲ್ಪ ರೆಡಿ ಮಾಡೋಕ್ಕೆ ಇದು ಮಾಡಿಕೊಡ್ಬೇಕು. ಯಾಕಂದರೆ 4-5 ವರ್ಷದಿಂದ ಬರೀ ಇದೇ ಕತೆ ಹೇಳ್ತಿದ್ದಾರೆ ಸರ್. ನಾವು ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ನೋಡ್ತಾ ನಮಗೂ ಬೆಂಗಳೂರಲ್ಲಿ ಒಂದು ಮನೆ ಆಗುತ್ತೆ ಅನ್ನೋ ಆಸೆಗೋಸ್ಕರ ತಾನೇ ನಾವು ಕಟ್ಟಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಇಲ್ಲಿರೋರು ಮತ್ತು ನಮ್ಮ ಗೃಹ ಸಚಿವರು ಯಾರಿದ್ದಾರೆ ಅವ್ರು ಮಾಡಿಕೊಡ್ಬೇಕು. ವಸತಿ ಸಚಿವರು ಯಾರಿದ್ದಾರೆ ಅವರು ನಮಗೆ ಏನು ಗಮನ ಕೊಟ್ಟು ರೆಡಿ ಮಾಡಿಸ್ಕೊಡ್ಬೇಕು. ಅಷ್ಟೇ ನಾವು ಕೇಳೋದು. ಇನ್ನೊಂದು, ನಾವು ಆ ಸರ್ಕಾರ ಈ ಸರ್ಕಾರ, ನಾನು ಯಾವ ಸರ್ಕಾರಕ್ಕೂ ನಾನು ಹೇಳಲ್ಲ ಸರ್. ಯಾರಿದ್ದೀರೋ ಅವ್ರು ಮಾಡಿಕೊಡಿ, ಅಷ್ಟೇ ನಾನು ಹೇಳ್ತಾ ಇರೋದು. ನಾನು ಮತ್ತೊಂದು ಏನು ಹೇಳ್ತಿಲ್ಲ. ನನಗೆ ಆ ಸರ್ಕಾರ ಬಂದು ಒಳ್ಳೇದು ಮಾಡ್ತು, ನಾನು ಸರ್ಕಾರದ ಬಗ್ಗೆ ಮಾತಾಡ. ಯಾರು ಇವಾಗ ಇದ್ದಾರೆ ಸರ್ಕಾರ, ಅವ್ರು ಕರೆಕ್ಟಾಗಿ ಮಾಡ್ಕೊಳ್ಳಿ, ಅಷ್ಟೇ ನಾನು ಕೇಳ್ತಾ ಇರೋದು.